ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಆಯ್ತು. ಈಗ ಕೇಕ್ ನ ಸರದಿ. ಬರ್ತ್ಡೇ ಪಾರ್ಟಿಯಲ್ಲಿ ಕೇಕ್ ತಿನ್ನುವವರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ನಂತರ ಈಗ ಕೇಕ್ ನ ಸರದಿ. ಬರ್ತ್ಡೇ ಪಾರ್ಟಿಯಲ್ಲಿ ಕೇಕ್ ತಿನ್ನುವವರೇ ಎಚ್ಚರ. ಕೇಕ್ಗಳಲ್ಲಿ ಬಳಕೆ ಆಗ್ತಾ ಇದೆ ಸಿಂಥೆಟಿಕ್ ಡೈ ಕಲರ್. ಕೇಕ್ಗಳ ಫ್ಲೇವರ್ ಬಣ್ಣ ಹೆಚ್ಚಿಸೋದಕ್ಕೆ ಈ ಸಿಂಥೆಟಿಕ್ ಬಣ್ಣವನ್ನ ಬಳಸಲಾಗುತ್ತೆ. ಇದು ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಪೈನಾಪಲ್, ರೆಡ್ ವೆಲ್ವೆಟ್, ಚಾಕ್ಲೇಟ್ ಫ್ಲೇವರ್, ಜನರ ಇಷ್ಟದ ಫ್ಲೇವರ್ನ ಕೇಕ್ ರುಚಿಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಸಿಂಥೆಟಿಕ್ ಡೈ ಅನ್ನ ಬಳಸಲಾಗ್ತಿದೆ ಅಂತ. ಇದಕ್ಕೂ ಕೂಡ ಈಗ ಕೇಕ್ಗಳಲ್ಲೂ ಕೂಡ ಬಣ್ಣ ಟೇಸ್ಟಿಂಗ್ ವಸ್ತುಗಳನ್ನ ಬಳಕೆ ಮಾಡ್ತಿರುವಂತಹ ಹಿನ್ನೆಲೆ ಕೇಕ್ಗಳಲ್ಲಿ ಕಲರ್ ಬಳಕೆ ನಿರ್ಬಂಧಕ್ಕೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಸೊ ಆಹಾರ ಇಲಾಖೆಯಿಂದ ನಿರ್ಬಂಧ ತರೋದಕ್ಕೆ ತಯಾರಿ. 264 ಕಡೆಗಳಿಂದ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ ಆಹಾರ ಇಲಾಖೆ. ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಕಳಿಸಿ ಆಹಾರ ಇಲಾಖೆ ಟೆಸ್ಟ್ ಅನ್ನ ಮಾಡಿದೆ. ವರದಿ ಬಂದ ಕೂಡಲೇ ಅಪಾಯಕಾರಿ ಕೇಕ್ಗಳಿಗೂ ಕೂಡ ಬ್ಯಾನ್ ಬೀಳುವಂತಹ ಸಾಧ್ಯತೆ ಇದೆ, ಬ್ಯಾನ್ ಆಗುವಂತಹ ಸಾಧ್ಯತೆ. ಸೊ ಸಾಮಾನ್ಯವಾಗಿ ಬರ್ತ್ಡೇಗಳಿಗೆ ಏನು ಕಲರ್ಫುಲ್ ಆದಂಥ ಒಂದಷ್ಟು ಕೇಕ್ಗಳನ್ನು ತರಲಾಗುತ್ತೆ. ಪೈನಾಪಲ್, ರೆಡ್ ವೆಲ್ವೆಟ್, ಚಾಕ್ಲೇಟ್ ಹೀಗೆ. ಹೋಟೆಲ್ನ ಬಳಿಕ ಬೇಕರಿಗಳ ಮೇಲೆ ಈಗ ಹದ್ದಿನ ಕಣ್ಣಿಟ್ಟಿರುವಂಥ ಇಲಾಖೆ. ಕಲಬೆರಕೆ ವಿರುದ್ಧ ಮುಂದುವರೆದಂಥ ಆಹಾರ ಇಲಾಖೆಯ ಸಮರ. ಸೊ ರಾಜ್ಯದಲ್ಲಿ ಸಿಂಥೆಟಿಕ್ ಡೈ ಬ್ಯಾನ್ ಆದರೂ ಕೂಡ ಆಹಾರದಲ್ಲಿ ಒಂದಷ್ಟು ಕಡೆ ಬಳಕೆ ಆಗ್ತಿರುವಂಥದ್ದು ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿನಯ್, ಈಗ ಕಾಟನ್ ಕ್ಯಾಂಡಿ, ಗೋಬಿ ನಂತರ ಈಗ ಕೇಕ್ಗಳ ಮೇಲೆ, ಕೇಕ್ನಲ್ಲೂ ಕೂಡ ಸಾಕಷ್ಟು ಕಲರ್ಗಳನ್ನು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಆಹಾರ ಇಲಾಖೆ ಏನು ಚಿಂತನೆ ನಡೆಸಿದೆ? ರಿಪೋರ್ಟ್ಗಾಗಿ ಈಗ ವೇಟಿಂಗ್ ಇದೆ ಅಂತ. ಅವಿನಾಶ್, ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಕರಳು ಬೇನೆ ಕ್ಯಾನ್ಸರ್ ಆಗಿರ್ಬೋದು, ಹೊಟ್ಟೆ ಕ್ಯಾನ್ಸರ್, ಅಲ್ಸರ್ ಮತ್ತು ಹೃದಯಾಘಾತದ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ. ಮಕ್ಕಳಲ್ಲಿ ಬೊಜ್ಜು ಪ್ರಮಾಣ ಏರಿಕೆ ಆಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ಅನೇಕ ತಜ್ಞರು ಮತ್ತು ಆರೋಗ್ಯ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ, ಇವರು ಆಹಾರ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಆಹಾರ ಗುಣಮಟ್ಟ ಇಲಾಖೆ ಏನಿದೆ, ಕಳೆದ 2 ತಿಂಗಳಿಂದನೂ ಕೂಡ ಅವೈಜ್ಞಾನಿಕವಾಗಿ ಮತ್ತು ಹಾನಿಕಾರಕವಾಗಿರುವಂತಹ ಆಹಾರ ಪದಾರ್ಥಗಳನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಕಳೆದ 1-1.5 ತಿಂಗಳ ಹಿಂದೆ ಗೋಬಿ, ಕಾಟನ್ ಕ್ಯಾಂಡಿ, ಕಬಾಬ್, ಈ ಥರದ ಪಾನಿಪುರಿ ಸೇರಿದಂತೆ ಹಲವು ಹಾನಿಕಾರಕ ವಸ್ತುಗಳನ್ನು ಆಹಾರ ತಯಾರಿಕೆಗೆ ಬಳಕೆ ಮಾಡುವಂತಹ ವಸ್ತುಗಳನ್ನು ಕೂಡ ನಿಷೇಧ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಸಿಂಥೆಟಿಕ್ ಡೈ. ಅಂದರೆ ಸಿಂಥೆಟಿಕ್ ಡೈ ಅಂದರೆ ಬಟ್ಟೆಯನ್ನು ಕಲರ್ ಮಾಡೋದಕ್ಕೆ ಮತ್ತು ಕಲರ್ ಬಟ್ಟೆಗಳನ್ನು ಸಿದ್ಧಪಡಿಸುವುದಕ್ಕೆ ಮತ್ತು ಕಲರ್ ಇಂಗ್ರೀಡಿಯಂಟ್ನ ಬಳಸುವಂತಹ ಒಂದು ಕೆಮಿಕಲ್ ಆಗಿದೆ. ಇದನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕರಿ ಉದ್ಯಮದಲ್ಲಿ ಮತ್ತು ಹೋಟೆಲ್ ಉದ್ಯಮದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕೇಕ್ಗಳ ತಯಾರಿಕೆಯಲ್ಲಿ ಪೈನಾಪಲ್ ಕೇಕ್ ಆಗಿರ್ಬೋದು, ಆಪಲ್ ಕೇಕ್ ಆಗಿರ್ಬೋದು, ಚಾಕ್ಲೇಟ್ ವೆರೈಟಿ ಕಲರ್ ಕೇಕ್ಗಳಲ್ಲಿ ಈ ಸಿಂಥೆಟಿಕ್ ಡೈ ಅನ್ನು ಬಳಸ್ತಾರೆ. ಈ ಸಿಂಥೆಟಿಕ್ ಡೈ ಏನಿದೆ ಇದು ಆರೋಗ್ಯಕ್ಕೆ ಹಾನಿಕರವಾಗಿದೆ. ಕ್ಯಾನ್ಸರ್, ಹೃದಯಾಘಾತ, ಬೊಜ್ಜು ಸೇರಿದಂತೆ ಅನೇಕ ಆರೋಗ್ಯಕ್ಕೆ ಹಾನಿಕರ ಆಗಿರೋದ್ರಿಂದ ಆಹಾರ ಮತ್ತು ಇಲಾಖೆ, ಗುಣಮಟ್ಟ ಇಲಾಖೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಹಾನಿಕಾರಕ ಕೇಕ್ಗಳಲ್ಲಿ ಬಳಸುವಂತಹ ಪದಾರ್ಥಗಳನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ವಿನಯ್.